ಹಾಯ್ ಫ್ರೆಂಡ್ಸ್, ಮಳೆಗಾಲ ಶುರು ಆಯಿತು ಅಂದರೆ ಸಾಯಂಕಾಲ ಏನಾದರೂ ತಿನ್ನಬೇಕು ಅಂತ ಅನ್ಕೋತೀವಿ. ಹಾಗೆ ಈಸಿ ರೆಸಿಪಿ ಇರಬೇಕು, ತುಂಬ ಟೇಸ್ಟಿಯಾಗಿ ಬರಬೇಕು ಅಂತ ಯೋಚನೆ ಮಾಡ್ತೀವಿ. ಆವಾಗ ಮೊದಲು ನೆನಪಿಗೆ ಬರೋದು ಅಂದರೆ ಬಜ್ಜಿ ಅಲ್ವಾ. ಹಾಗಾಗಿ ಈ ವಿಡಿಯೋದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ತುಂಬ ಗರಿಗರಿಯಾಗಿ ಬಜ್ಜಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಯಾವ ಇಂಗ್ರೀಡಿಯೆಂಟ್ಸ್ ಹಾಕದಿದ್ದರೆ ಬಜ್ಜಿ ಕಲರ್ ಸೂಪರಾಗಿ ಬರುತ್ತೆ ಅಂತಲೂ ಹೇಳ್ತೀನಿ. ಹಾಗೆ ಈ ರೆಸಿಪಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಫುಲ್ ಕೊಂಬೋ ಪ್ಯಾಕ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ನೋಡೋಣ ಬನ್ನಿ. ಬಜ್ಜಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಈರುಳ್ಳಿ. ಸೊ ಈರುಳ್ಳಿ ಜಾಸ್ತಿ ಇದ್ದರೆ ಬಜ್ಜಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು 5 ರಿಂದ 6 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಅದಕ್ಕೆ ನಾನು 3 ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೀನಿ. ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಗರಿಗರಿಯಾಗಿ ಬರುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೀನಿ. ಇದ್ರ ಬದಲಿನಿ ಗೋಧಿ ಹಿಟ್ಟು ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡಿದ್ರೆ ತುಂಬ ಮೃದುವಾಗಿ ಬರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಗರಿ ಬೇಕಂದರೆ ನೀವು ಗೋಧಿ ಹಿಟ್ಟನ್ನು ಹಾಕಬಾರ್ದು. ಸೊ ಆಮೇಲೆ ಅದಕ್ಕೆ ನಾನು 2 ಟೇಬಲ್ ಸ್ಪೂನು ಕೆಂಪು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚುಟಿಗೆಯಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು 1 ಟೇಬಲ್ ಸ್ಪೂನ್ದಷ್ಟು ನಾನು ರವೆಯನ್ನು ಯೂಸ್ ಮಾಡೀನಿ. ಅದನ್ನು ಕೈಯಲ್ಲಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಅದನ್ನು ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ನೀರು ಹಾಕೋತಾ ನಾನು ಕಲಿಸ್ಕೊತಾ ಹೋಗ್ತೀನಿ. ನೋಡ್ಬೋದು 1 ಗ್ಲಾಸ್ ಅಷ್ಟು ನೀರಷ್ಟೇ ಯೂಸ್ ಮಾಡೀನಿ, ಜಾಸ್ತಿ ನೀರು ಯೂಸ್ ಮಾಡಬಾರ್ದು. ಸೊ ನಮ್ಗೆ ಎಷ್ಟು ಬೇಕಾದ ಅಷ್ಟೇ ಯೂಸ್ ಮಾಡಿದರೆ ಅದರದ್ದು ಬಜ್ಜಿದು ಸೈಜ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಂಬ ತೆಳುವಾಗಿ ಮಾಡಿದರೆ ಅದು ಅಳಸಾಗಿಬಿಡ್ತೈತೆ, ಆಮೇಲೆ ಬಜ್ಜಿ ಅಷ್ಟು ನೀಟಾಗಿ ರೌಂಡಾಗಿ ಬರುವುದಿಲ್ಲ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ನೀವು ಇದ್ರಾಗ ಬೇರೆ ಯಾವುದೇ ಥರ ಹಿಟ್ಟು ಹಾಕುವ ಅವಶ್ಯಕತೆ ಇಲ್ಲ. ಹಿಟ್ಟು ಕಂಪಲ್ಸರಿ ಅಂತ ಹೇಳ್ಬೋದು. ಅಕ್ಕಿ ಹಿಟ್ಟಿಂದ ಗರಿಯಾಗಿ ಬರುತ್ತೆ, ಹಾಗಾಗಿ ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಆಮೇಲೆ ನಾನು 20 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟೆ. ಕಲಸಿದ ಮೇಲೆ ನೋಡ್ಬೋದು ಈ ಥರ ಹದ ಇದೆ. ಇದಕ್ಕೆ ನಾನು ಲಾಸ್ಟ್ ಏನು ಎಣ್ಣೆಯೊಳಗೆ ಫ್ರೈ ಮಾಡೋ ಟೈಮ್ದಾಗೆ ನಾನು ಮತ್ತು ಒಂದು ಅರ್ಧ ಟೀ ಸ್ಪೂನ್ದಷ್ಟು ಸೋಡಾ ಹಾಕಿ ಅದ್ರ ಮೇಲೆ ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೋಡಾ ಹಾಕೋದ್ರ ರೀಸನ್ ಏನಂದರೆ ಸ್ಪಾಂಜಿ ಥರ ಬರುತ್ತೆ, ಗಟ್ಟಿಯಾಗಿರೋದಿಲ್ಲ ಬಜ್ಜಿ, ಹಾಗಾಗಿ ನಾವು ಸೋಡಾ ಹಾಕಬೇಕು. ಆಮೇಲೆ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದ ಮೇಲೆ ಸ್ಪೂನ್ ಸಹಾಯದಿಂದ ಈ ಥರ ನಾನು ಹಿಟ್ಟನ್ನು ಬಿಟ್ಕೋತಾ ಹೋಗ್ತೀನಿ. ಸೊ ಸ್ಪೂನಿಂದ ಏಕೆ ನಾನು ಬಜ್ಜಿ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಸೈಜದ್ದು ನಮಗೆ ಬಜ್ಜಿ ಬರಲಿ ಅಂತ ಅಷ್ಟೇ. ಕೈಲಿಂದನೇ ಬಿಡ್ಬೋದು, ಬಟ್ ನನಗೆ ಸ್ಪೂನಿಂದನೇ ಬಿಟ್ಕೋತಾ ಹೋದು ಈಸಿ ಅನಿಸುತ್ತೆ, ಹಾಗಾಗಿ ನಾನು ಸ್ಪೂನಿಂದ ಒಂದೇ ಥರದ ಸೈಜದ್ದು ಬಜ್ಜಿದ ಹಿಟ್ಟನ್ನು ಬಿಟ್ಕೋತಾ ಹೋಗೀನಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಅದು ತಿರುಚಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇಲ್ಲಿ ನಾನು ಕಲರ್ ರೆಡ್ ಕಲರ್ ಆಗಿ ನೋಡಿದರೆ ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಅದು ಆಗಬೇಕಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಯಾವ್ದು ಬಿಡಬೇಕಂದ್ರೆ ಅರಿಶಿಣದ ಪುಡಿ. ಸೊ ನಾವು ಅರಿಶಿಣ ಹಾಕಬಾರ್ದು, ಅರಿಶಿಣ ಹಾಕಿದರೆ ಕಲರ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಅರಿಶಿನ ಬಿಟ್ಟು ಬರೀ ಕೆಂಪು ಖಾರ ಯೂಸ್ ಮಾಡಿ ಈ ಥರ ಬಜ್ಜಿ ಮಾಡಿದ್ರೆ ಕಲರ್ ನೀವು ನೋಡಿದರೆ ಏನೋ ಬೇರೆದೇನೋ ಕಲರ್ ಹಾಕ್ಯಾರಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಒಂದಿಷ್ಟು ಚುಟಿಗೆಯಷ್ಟು ಸಕ್ಕರೆ ಹಾಕೋದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿದ್ದು. ಇದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದರಿಂದ. ನೀವು ಅನಿಸುತ್ತೆ ಇದನ್ನು ಈ ಮಳೆಗಾಲಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ತುಂಬ ಒಳ್ಳೆ ಕಾಂಬಿನೇಷನ್ ಏನಂದರೆ ಮೆಣಸಿಕಾಯಿ. ಸೊ ಮೆಣಸಿಕಾಯಿ ಫ್ರೈ ಮಾಡ್ಕೊಂಡು ತಿಂದ್ರೆ ಆಹಾ ಎಷ್ಟು ಸೂಪರಾಗಿರುತ್ತಲ್ಲ. ಸೊ ಹಾಗಾಗಿ ಮೆಣಸಿಕಾಯನ್ನು ನಾನು ಮುಂದ್ಗಡೆ ಈ ಥರ ಚಾಕುನಿಂದ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ ಹಾಕಿದರೆ ಅದು ಎಣ್ಣೆಯೊಳಗೆ ಸಿಡಿತೈತೆ ಅಂತೇಳಿ ಈ ಥರ ಕಟ್ ಮಾಡಿ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಬಜ್ಜಿ ಸೂಪರಾಗಿರುತ್ತೆ. ಅದ್ರ ಜೊತೆ ಈರುಳ್ಳಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ವಾವ್ ಸೂಪರಾಗಿರುತ್ತೆ ಮಳೆಗಾಲಕ್ಕೆ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬ ಈಸಿ ಆಗಿದೆ, ಯಾರು ಬೇಕಾದರೂ ಮಾಡ್ಬೋದು, ಬ್ಯಾಚುಲರ್ಸ್ನು ಮಾಡಿ ನೋಡ್ಬೋದು. ತುಂಬ ಈಸಿಯಾದ ಮತ್ತು ಟೇಸ್ಟಿಯಾದ ಬಜ್ಜಿ ಅಂತ ಹೇಳ್ಬೋದು. ಈ ಥರ ಬಜ್ಜಿನ ಅನ್ನ ಮತ್ತು ಬೇಳೆ ಸಾರು ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ನಾ ಇಲ್ಲಿ ಲಂಚ್ ಟೈಮ್ದಾಗೆ ಮಾಡ್ಕೊಂಡಿದ್ದೆ. ನಿಮಗೆ ಯಾವ ಟೈಮ್ದಾಗೆ ಬಜ್ಜಿ ತಿನ್ನಬೇಕಂತ ಇಷ್ಟ ಆಗುತ್ತೋ, ಈವ್ನಿಂಗ್ ಟೈಮು ಅಥವಾ ಲಂಚ್ ಟೈಮ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ. ಹೆಲ್ದಿಯಾಗಿ ಮಾಡಬೇಕಂದ್ರೆ ಇದ್ರೊಳಗೆ ನಾವು ಪಾಲಕು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಬಟ್ ಜಟ್ಪಟ್ ಅಂತ ತಯಾರಾಗಬೇಕು ಅಂತಂದರೆ ಈ ಥರ ಸಿಂಪಲ್ಲಾಗಿ ನಾವು ಜಸ್ಟ್ ಈರುಳ್ಳಿಯಿಂದ ಮಾಡ್ಕೋಬೋದು, ತುಂಬ ಗರಿಯಾಗಿ ಬರುತ್ತೆ. ಒಂದ್ಸಲ ಈ ಥರನೂ ಸಿಂಪಲ್ ಬಟ್ ತುಂಬ ಟೇಸ್ಟಿಯಾದ ನಿಮಗೆ ಬಜ್ಜಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮದು ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.